ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ಶನಿವಾರ ಕಿಚ್ಚನ ಪಂಚಾಯಿತಿಯ ದಿನ. ಈಗಾಗಲೇ ಪ್ರೋಮೋ ಕೂಡ ಹೊರಬಿದ್ದಿದೆ. ಕಿಚ್ಚ ಅವರು ರಕ್ಷಿತಾ ಅವರಿಗೆ ಕ್ಲಾಸ್ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ನಮ್ಮ ರಕ್ಷಿತಾ ಅವರಿಗೆ ಗಿಲ್ಲಿ ಮತ್ತು ರಘು ಅವರನ್ನು ಕಂಡ್ರೆ ಸ್ವಲ್ಪ ಇಷ್ಟ, ಅಂದರೆ ಒಳ್ಳೆ ರೀತಿಯಲ್ಲೇ ಅವ್ರು ಇಷ್ಟಪಡ್ತಾರೆ. ಸ್ವಲ್ಪ ಪೊಸೆಸಿವ್ನೆಸ್ಸನ್ನು ಕೂಡ ಅವರು ಫೀಲ್ ಮಾಡ್ತಾರೆ. ಪೊಸೆಸಿವ್ನೆಸ್ ಫೀಲ್ ಮಾಡೋದು ತಪ್ಪಲ್ಲ, ಬಟ್ ಆದರೆ ಅದರಿಂದ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಗಿಲ್ಲಿ ಮತ್ತು ರಘು ಅವ್ರ ಜೊತೆಗೆ ಬೆರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದರೆ ರಕ್ಷಿತ್ ಅವರು ಆ್ಯಕ್ಚುಲಿ ಒಂದು ರೀತಿ ಚಿಕ್ಕ ಮಗು ಥರ ಇನ್ನೋಸೆಂಟ್ ಆಗಿ ಅವರು ಕೆಲವೊಂದಷ್ಟಲ್ಲಿಗೆ ಬೀನ್ ಬ್ಯಾಗ್ನ ಆಚೆ ತೊಗೊಂಡೋಗಿ ಇಡುವಂಥದ್ದು. ಅಂದರೆ ಗಿಲ್ಲಿ ಜೊತೆಗೆ ಒಂದ್ಸಲ ಕೂತಿರ್ತಾರೆ ಅವರು, ಅದ್ರ ಮುಂದೆ 2 ಬೀನ್ ಬ್ಯಾಗ್ ಇರುತ್ತೆ, ಯಾರೂ ಬಂದು ಕೂತ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ತೊಗೊಂಡೋಗಿ ಆಚೆ ಇಡ್ತಾರೆ. ಅದನ್ನು ಧನುಷ್ ಅವರು ಮತ್ತು ರಾಶಿಕಾ ಅವರೆಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಪ್ಲಸ್ ರಾಶಿಕಾ ಅವ್ರಿಗೆ ರಕ್ಷಿತಾ ಅವರು ರಘುಗೆ ನಿಮ್ಮಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಂತ ರೀಸನ್ ಕೊಟ್ಕೊಂಡು ನಾಮಿನೇಟ್ ಎಲ್ಲ ಮಾಡಿರ್ತಾರೆ. ಅದನ್ನು ರಘು ಅವ್ರು ಹೇಳಬೇಕಲ್ವ ಆ್ಯಕ್ಚುಲಿ. ಆ್ಯಂಡ್ ರಘು ಮತ್ತು ಗಿಲ್ಲಿಯವರು ನಮಗೂ ಕೂಡ ಬೇರೆಯವ್ರ ಜೊತೆಗೆ ಬೆರೆಯೋದಕ್ಕೆ ಅಥವಾ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನೀನು ಒಬ್ಬಳೇ ಕೂತ್ಕೊಂತ ಅವ್ರು ಹೇಳಿದ್ರೆ ಅದರಲ್ಲೊಂದು ಪಾಯಿಂಟ್ ಇರುತ್ತೆ. ಬಟ್ ರಕ್ಷಿತ್ ಅವರು ಆ ರೀತಿ ಸ್ವಲ್ಪ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡಿರುವಂಥದ್ದು ಮನೆಯಲ್ಲಿ ಕೆಲವೊಂದಷ್ಟು ರಿಫ್ಟನ್ನು ಕ್ರಿಯೇಟ್ ಮಾಡಿದೆ. ಸೊ ಹಾಗಾಗಿ ಆ ಒಂದು ಪಾಯಿಂಟನ್ನು ಎತ್ಕೊಂಡು ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಆ್ಯಂಡ್ ಪ್ರೋಮೋದಲ್ಲಿ ತೋರಿಸಿರುವಂತಹ ಮ್ಯಾಗ್ನಿಟ್ಯೂಡಲ್ಲೇ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವ್ರನ್ನ ಕ್ಲಾಸ್ ತೊಗೊಂಡಿರ್ತಾರೆ ಅಂತ ಈಗಲೇ ಏನೂ ಹೇಳೋಕ್ಕಾಗಲ್ಲ. ಪ್ರೋಮೋದಲ್ಲಿ ಪ್ರೋಮೋ ಕಟ್ಸ್ ಹಾಗೆ ಇರಬೇಕಾಗುತ್ತೆ, ಜೊತೆಗೆ ಮ್ಯೂಸಿಕ್ಕು ಅದೆಲ್ಲ ಕೇಳಿಸ್ಕೊಂಡು ಏನೋ ಸಿಕ್ಕಾಪಟ್ಟೆ ಬೈದರು ಅಂತ ಅನಿಸಿರುತ್ತೆ. ಬಟ್ ನಮಗೆ ಎಪಿಸೋಡ್ ನೋಡಿದ್ಮೇಲೆ ಕರೆಕ್ಟ್ ಒಂದು ಕ್ಲಾರಿಟಿ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಬಹಳ ಇಂಪಾರ್ಟೆಂಟ್ ವಿಷಯಕ್ಕೆ ನಾನು ಬರ್ತೀನಿ ಈಗ. ಸ್ನೇಹಿತರೆ, ಮೀಟ್ರಿದ್ರೆ ಲಡಾಯಿಸಬೇಕು, ಜೊತೇಲಿ ಇದ್ಕೊಂಡು ಕಟಾಯಿಸಬಾರ್ದು. ಇದು ನಮ್ಮ ಗಿಲ್ಲಿ ಅವರ ಬತ್ತಳಿಕೆಯಿಂದ ಬಂದಿರುವಂತಹ ಒಂದು ಹೊಸ ಸ್ಟೇಟ್ಮೆಂಟು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ರಾತ್ರಿಯಿಂದನೇ ಸಿಕ್ಕಾಬಟ್ಟೆ ಇದು ವೈರಲ್ ಆಗ್ತಾ ಇದೆ. ಇದನ್ನು ಯಾವ ಸಂದರ್ಭದಲ್ಲಿ ನಮ್ಮ ಗಿಲ್ಲಿಯವರು ಧ್ರುವಂತವರಿಗೆ ಹೇಳಿದರು ಅಂತ ನಾನೇನು ಹೇಳೋದು ಬೇಕಾಗಿಲ್ಲ, ನಿಮಗೆಲ್ರಿಗೂ ಗೊತ್ತು. ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಧ್ರುವಂತವ್ರಿಗೆ ಗಿಲ್ಲಿಯವರು ಈ ಮಾತನ್ನು ಹೇಳ್ತಾರೆ. ಅಂದರೆ 2 ಪಾಯಿಂಟ್ಸ್ನ ಹೇಳ್ತಾರೆ ಗಿಲ್ಲಿಯವರು, ಗೊತ್ತಲ್ಲ, ಆನ್ ಪಾಯಿಂಟ್ ಅವರು ಕಳಪೆ ಮತ್ತು ಉತ್ತಮ ಕೊಡುವಂತಹ ವಿಚಾರದಲ್ಲಿ ಪ್ಲಸ್ ನಾಮಿನೇಟ್ ಮಾಡುವಂತಹ ವಿಚಾರದಲ್ಲಿ ಗಿಲ್ಲಿ ಯಾವತ್ತೂ ಆನ್ ಪಾಯಿಂಟ್ ಆಗಿ ಕೆಲವೊಂದಷ್ಟು ವಿಷಯಗಳನ್ನು ಹೇಳ್ತಾರೆ. ಅದು ಎಲ್ರಿಗೂ ಸರಿ ಅಂತ ಅನಿಸುತ್ತೆ. ಒಂದು ಹೇಳ್ತಾರೆ, ಆ ಒಂದು ತಾಕತ್ತಿದ್ರೆ ತಡೆದುಕು ಅನ್ನುವಂತಹ ಟಾಸ್ಕಲ್ಲಿ ನಮ್ಮ ಧ್ರುವಂತವ್ರದ್ದು ಎಫರ್ಟ್ಸ್ ಏನೂ ಇರಲೇ ಇಲ್ಲ. ಈ ಕಡೆ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾಯಿದ್ರು, ಆ ಕಡೆ ಆಯಿಲ್ ತಂದರು, ತುಪ್ಪ ತಂದರು, ಏನೇನೋ ಮಾಡಿ ಡಿಸ್ಟರ್ಬ್ ಮಾಡುವಂತಹ ಪ್ರಯತ್ನ ಮಾಡ್ತಾಯಿದ್ರು ರಘು ಮತ್ತು ರಾಶಿಕಾ ಅವ್ರನ್ನ. ಬಟ್ ಈ ಕಡೆ ಧ್ರುವಂತವ್ರು ಏನೂ ಮಾಡ್ತಿರ್ಲಿಲ್ಲ. ಕೇಳಿದ್ರೆ ನಂದೇನೋ ಬೇರೆ ಸ್ಟ್ರಾಟರ್ಜಿ ಅಂತ ಇದ್ರು. ಅಕಸ್ಮಾತ್ ಅಲ್ಲಿ ಅಶ್ವಿನಿ ಅವರು ಕೂಡ ಪ್ರಯತ್ನನೇ ಪಡೆದೇ ಇರ್ತಿದ್ದಿದ್ರೆ ಬಹುಶಃ ಆ ಒಂದು ಟಾಸ್ಕಲ್ಲಿ ಇವರಿಬ್ಬರು ಸೋತಿರ್ತಾ ಇದ್ರು. ಸೊ ಆ ಒಂದು ವ್ಯಾಲಿಡ್ ಪಾಯಿಂಟನ್ನು ಇಟ್ಕೊಂಡು ಕಳಪೆಯನ್ನು ಕೊಡ್ತಾರೆ ಗಿಲ್ಲಿಯವರು ಧ್ರುವಂತವ್ರಿಗೆ. ಇನ್ನು 2ನೇ ಪಾಯಿಂಟ್ ಏನು ಅಂತಂದರೆ, ಧ್ರುವಂತವರು ನಮ್ಮ ಅಶ್ವಿನಿಯವ್ರ ಜೊತೆಗೆ ಏನೋ ಒಂದು ಸ್ವಲ್ಪ ಒಂದು ವೈಮನಸ್ಯ ಆದಾಗ, ಒಂದು ಅಸಮಾಧಾನ ಆದಾಗ ಪೂಜೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಗಿಲ್ಲಿ, ರಘು ಮತ್ತು ಧನುಷ್ ಮತ್ತು ಕಾವ್ಯ ಅವರೆಲ್ಲ ಇದ್ದಾಗ ಅವ್ರ ಮುಂದೆ ಬಂದು ಹೇಳ್ಕೊಂಡಿರ್ತಾರೆ. ಅಯ್ಯೋ, ಎಲ್ಲದನ್ನೂ ತಡ್ಕೊಳಕ್ಕಾಗಲ್ಲಪ್ಪ, ನಾನೇನೋ ಫಸ್ಟಿಂದ ಇಂಡಿವಿಜುವಲಾಗಿ ಬಂದುಬಿಟ್ಟಿದ್ದೀನಿ, ಬಟ್ ಇವಾಗ ಮನೇಲಿ ಅವರು ಒಬ್ಬಂಟಿ ಆಗಿಬಿಟ್ಟಿದ್ದಾರೆ, ಸೊ ಹಾಗಾಗಿ ಅವ್ರ ಜೊತೆಗಿದ್ದೀನಿ. ಬಟ್ ಆದರೆ ಯಾವತ್ತೂ ಮಾಡದೇ ಇರೋ ಪೂಜೆ ಇವತ್ತು ಮಾಡೋಕ್ಕೆ ಬರ್ತಾರೆ, ನನಗೆ ಅದನ್ನು ನೋಡುವಾಗ ತುಂಬ ಇರಿಟೇಷನ್ ಆಗುತ್ತೆ, ಎಲ್ಲದನ್ನೂ ಒಪ್ಕೊಳ್ಳೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ತಮ್ಮ ಅಸಮಾಧಾನವನ್ನು ಓಪನ್ ಆಗಿಯೇ ಅವರು ಶೇರ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಗಿಲ್ಲಿ ಮತ್ತು ರಘು ಎಲ್ಲ ಗೊತ್ತಲ್ಲ, ಸುಮ್ಮನೆ ಕಾಲು ಎಳ್ಕೊಂಡು ಧ್ರುವಂತವ್ರಿಗೆ ನೋಡೋಣ, ಸುಮ್ಮನೆ ಬಿಟ್ಬಿಡೋಣ, ಅದಕ್ಕೆ ಜಾಸ್ತಿ ಅಟ್ಯಾಚ್ ಆಗೋಕ್ಕೆ ಹೋಗ್ಬೇಡ ಕಣೋಣ, ನಿನ್ನ ಪಾಡಿಗೆ ನೀನು ಇದ್ದುಬಿಡೋಣ ಅಂತೆಲ್ಲ ಕಾಲು ಎಳ್ದಿರ್ತಾರೆ. ಆ್ಯಕ್ಚುಲಿ ಹೇಳ್ಕೊಂಡಿದ್ದೇ ಧ್ರುವಂತು, ಆಯಿತಾ, ಹಿಂಗೆಲ್ಲ ಆಯಿತು ಅಂತ. ಮತ್ತು ಅದನ್ನೇ ವಾಪಸ್ ತೊಗೊಂಡು ಹೋಗಿ ಗಿಲ್ಲಿ ನನ್ನಿಂದ ಏನೋ ಬಾಯಿ ಬಿಡ್ಸೋಕ್ಕೆಲ್ಲ ಟ್ರೈ ಮಾಡ್ದ, ನಮ್ಮಿಬ್ಬರ ಮಧ್ಯೆ ಏನೋ ಒಂದು ರಿಫ್ಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ದ ಅಂತ ಅಶ್ವಿನಿ ಅವ್ರ ಹತ್ರ ಹೇಳ್ಕೊಳ್ತಾರೆ. ಸೊ ಇದು ಡಬಲ್ ಶೇಡೆಡ್ನೆಸ್, ಇದು ಗಿಲ್ಲಿಯವರ ಗಮನಕ್ಕೆ ಬಂದಿದೆ. ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಕಳಪೆ ಕೊಡುವಾಗ ಉತ್ತರ ಕೂಡ ಅಲ್ಲೇ ಕಟ್ ಆ್ಯಂಡ್ ರೈಟ್ ಆಗಿ ಕೊಡ್ತಾರೆ. ನೋಡೋಣ, ನೀನು ಎಷ್ಟೇ ಕ್ಲೋಸ್ ಇರ್ತೀಯ, ಸಿಕ್ಕಾಪಟ್ಟೆ ಬಾಂಡ್ ಎಲ್ಲ ಬಿಲ್ಡ್ ಮಾಡಿಕೊಟ್ಟಿರ್ತೀಯ, ಆದರೆ ಟಕ್ ಅಂತ ಬಿಟ್ಕೊಟ್ಬಿಡ್ತೀಯ. ಇದ್ದರೆ ಪ್ರಾಪರಾಗಿರಬೇಕು, ಮಾತಾಡೋಂಗಿಲ್ಲ, ನಂದು ನಿಂದು ಎದ್ದು ಹೋಗು ಅಂತ ಮುಖ ಹೊಡೆದಾಗಿ ಹೇಳಿಬಿಡ್ಬೇಕು ಆ್ಯಕ್ಚುಲಿ. ಬಟ್ ನೀನೇನು ಮಾಡಿದೆ, ಮೀಟ್ರಿದ್ರೆ ಲಡಾಯಿಸಬೇಕು, ಜೊತೇಲಿ ಇದ್ಕೊಂಡು ಕಟಾಯಿಸಬಾರ್ದು ಅಂತ ಸರಿಯಾಗೇ ಹೇಳಿದ್ರು. ಬಟ್ ಧ್ರುವಂತವ್ರಿಗೆ ಅದನ್ನು ತಗೊಳಕ್ಕಾಗಲಿಲ್ಲ. ಬಿಕಾಸ್ ಅಶ್ವಿನಿ ಅವ್ರ ಮುಂದೆನೇ ಯಾಕೆಂದರೆ ಮುಖವಾಡ ಕಳಚಿ ಬೀಳ್ತಾ ಇದೆಯಲ್ಲ, ಇದನ್ನು ಹೆಂಗೆ ಇವಾಗ ಸಂಭಾಳಿಸ್ಕೊಂಡು ನಾನು ಆಚೆ ಬರೋದು, ಹೆಂಗೆ ನನ್ನನ್ನು ನಾನು ಆ್ಯಕ್ಚುಲಿ ಡಿಫೆಂಡ್ ಮಾಡ್ಕೊಳ್ಳೋದು ಅನ್ನೋ ಒಂದು ಇದರಲ್ಲಿ ಗಿಲ್ಲಿ ಕೊಡು, ಅದೇನು ಕೊಡ್ತೀಯ ಕೊಡು, ನಿನ್ನ ಮನಸ್ಸಲ್ಲಿ ಏನಿದೆಯೋ ಕೊಡು ಅಂತೆಲ್ಲ ಆ್ಯಕ್ಚುಲಿ ಗಿಲ್ಲಿಯವ್ರನ್ನೇ ನೆಗೆಟಿವ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಗಿಲ್ಲಿಯವರ ಆ್ಯಕ್ಚುಯಲ್ ಪಾಯಿಂಟನ್ನೇ ಹೇಳಿದರು. ಇನ್ಫ್ಯಾಕ್ಟ್ ಕಾವ್ಯ ಕೂಡ ಇದೇ ಪಾಯಿಂಟನ್ನು ಎತ್ಕೊಂಡು ಧ್ರುವಂತವ್ರಿಗೆ ಕಳಪೆಯನ್ನು ಕೊಟ್ಟರು. ಸೊ ಅಲ್ಲಿಗೆ ಆ ಟೈಮಲ್ಲಿ ಆ್ಯಕ್ಚುಲಿ ಗಿಲ್ಲಿಯವರು ಹೇಳಿದಂತಹ ಮಾತು ಈಗಾಗಲೇ ವೈರಲ್ ಆಗ್ತಾ ಇದೆ. ಅದನ್ನು ಬಿಟ್ಟರೆ ಬೇರೆ ಉತ್ತಮ ಕಳಪೆ ವಿಷಯಕ್ಕೆ ನಾನು ಬರ್ತೀನಿ. ಬಟ್ ನಿನ್ನೆ ಎಪಿಸೋಡಲ್ಲಿ ಕೆಲವೊಂದಷ್ಟು ಹೈಲೈಟ್ಸ್ ನಡೀತು. ಅಂದರೆ ಧನುಷ್ ಅವರು ಆಬ್ವಿಯಸ್ ಆಗಿ ಲೈಕ್ ಅಂದರೆ ಅವರು
ತುಂಬ ಬೇಗ ಆ ಒಂದು ಟಾಸ್ಕನ್ನು ಮುಗಿಸಿದ್ರು. ಹಾಗಾಗಿ ಟಾಪ್ 6 ಕಂಟೆಂಡರ್ ಆ ಒಂದು ಟಾಸ್ಕ್ ಏನಿತ್ತಲ್ಲ ಅದರಲ್ಲಿ ಅವರೇ ಲೈಕ್ ಅಂದರೆ ಫಸ್ಟ್ ಬಂದರು. ಸೊ ಹಾಗಾಗಿ ಹೀ ಈಸ್ ದ ಫಸ್ಟ್ ಫೈನಲಿಸ್ಟ್. ನನಗೆ ಅನಿಸಿದ್ದು ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಲಾಸ್ಟ್ ಕ್ಯಾಪ್ಟನ್ನೇ ಅವರು. ಸೊ ಈ ವಾರ ಅವರು ನಾಮಿನೇಷನಿಂದ ಪಾರಾಗಿದ್ದಾರೆ. ಸೊ ಆಬ್ವಿಯಸ್ಲಿ ಹಿ ವಿಲ್ ಡಿರೆಕ್ಟ್ಲಿ ಎಂಟರ್ ಟು ಫಿನಾಲೆ. ಈಗ ಹೆಂಗಾಯಿತು ಅಂತಂದರೆ ಬೇರೆಯವ್ರಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಧನುಷ್ ಅವ್ರಿಗೆ ಕೇವಲ ಒಂದು ಗೇಮ್ ಮಾತ್ರ ಕೊಟ್ಟು ಅವ್ರು ಹೆಂಗಿದ್ರು ಒಂದೇ ಗೇಮ್ ಆಗಿರೋದ್ರಿಂದ ಅವ್ರದ್ದು ಲಕ್ಷ್ಯ ಎಲ್ಲ ಒಂದೇ ಗೇಮ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಟಾಸ್ಕಲ್ಲಿ ಕೂಡ ಚೆನ್ನಾಗಿರೋದ್ರಿಂದ ಅವರೇ ಫಿನಲಿಸ್ಟ್ ಆದರು. ಇವಾಗ ಅಂದರೆ ಏನು ಬದಲಾವಣೆ ಏನೂ ಆಗಲಿಲ್ವಲ್ಲ, ಈ ಇಡೀ ವಾರದ ಟಾಸ್ಕ್ಗಳಿಂದ ಏನೊಂದು ಬದಲಾವಣೆ ಆಗಲಿಲ್ಲ. ಧನುಷ್ ಆಲ್ರೆಡಿ ಲೈಕ್ ನಾಮಿನೇಷನಿಂದ ಪಾರಾಗಿದ್ರು ಸಿನ್ಸ್ ಹಿ ವಾಸ್ ಅ ಕ್ಯಾಪ್ಟನ್, ಆ್ಯಂಡ್ ಅವರೇ ಇವಾಗ ಫಿನಲಿಸ್ಟ್ ಆದರು ಅಷ್ಟೇ. ಆದರೆ ಬೇರೆಯವ್ರಿಗೆ ನೋಡಿ ತುಂಬ ಟಾಸ್ಕ್ಗಳನ್ನು ಮಾಡಿದರು, ಫಿಸಿಕಲಿ ಸ್ಟ್ರೈನ್ ಆಗಿರ್ತಾರೆ, ಮೆಂಟಲಿ ಕೂಡ ಸಿಕ್ಕಾಬಟ್ಟೆ ಅವರಿಗೆ ತುಂಬ ಅಂದರೆ ಸ್ಟ್ರೆಸ್ ಆಗಿರುತ್ತೆ. ಅದನ್ನೆಲ್ಲವನ್ನು ತಲೆಯಲ್ಲಿಟ್ಕೊಂಡು ಲಾಸ್ಟ್ ಆ ಒಂದು ಟಾಪ್ 6 ಕಂಟೆಂಡರ್ ಟಾಸ್ಕಲ್ಲೂ ಅವ್ರು ಭಾಗವಹಿಸಬೇಕಾಗಿತ್ತು. ಇನ್ನು 3 ಜನ, ರಘು ಅವರು, ಅಶ್ವಿನಿ ಅವರು ಮತ್ತು ಕಾವ್ಯ ಅವರು. ಸೊ ಇಷ್ಟೆಲ್ಲ ಮಾಡಿ ಏನು ನಾರ್ಮಲಾಗಿ ಒಬ್ಬ ವ್ಯಕ್ತಿ ಹೆಂಗಿದ್ರು ಹೋಗಬೇಕಾಗಿತ್ತಲ್ವ, ಆ ವ್ಯಕ್ತಿನೇ ಹೋಗೋ ಥರ ಆಗೋಯ್ತು ಇವಾಗ. ಇಟ್ಸ್ ಫೈನ್, ಪರವಾಗಿಲ್ಲ. ಅದನ್ನು ಬಿಟ್ಟರೆ ಈ ನಂದಗೋಕುಲ ಟೀಮ್ ಅವರೆಲ್ಲ ಬಂದಾಗ ಆ್ಯಕ್ಚುಲಿ ಗಿಲ್ಲಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಸ್ಪಾಂಟೆನಿಟಿ ಪ್ರದರ್ಶನ ಆಯಿತು. ಅಲ್ಲೇ ನಿಮಿಷಕ್ಕೆ ಅಲ್ಲೇ ಆ್ಯಕ್ಚುಲಿ ಅವರು ಅಂದರೆ ಪಂಚ್ಗಳನ್ನು ಕೊಡ್ತಾಯಿದ್ರು. ಅವರು ಸ್ಪಾಂಟೆನಿಟಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ಫ್ಯಾಕ್ಟ್ ಆ ನಂದಗೋಕುಲ ಟೀಮ್ ಅವರು ಬಂದುಬಿಟ್ಟು ಕೇಳ್ತಾರೆ ಮದುವೆ ಬಗ್ಗೆ ಎಲ್ಲ. ಗಿಲ್ಲಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಮದುವೆನೇ ಬೇಕಾಗಿಲ್ಲಪ್ಪ, ಮದುವೆ ಆಗೋದೇ ಬೇಡ ಅಂತ ಹೇಳ್ತಾರೆ. ಆಮೇಲೆ ಕಾವ್ಯ ಅವ್ರಿಗೆ ಕೇಳಿದಾಗ ಕಾವ್ಯ ಅವರು ಲಾಯಲ್ ಆಗಿರ್ಬೇಕು ನಾನು ಹುಡುಗ ಅಂತ ಹೇಳಿದಾಗ, ಲಾಯರ್ ಬೇಕಂತೆ ನೋಡಿ, ನಿಮ್ಮ ಕಡೆ ಯಾರಾದರೂ ಇದ್ದರೆ ತೋರಿಸಿ ಅಂತೆಲ್ಲ ಆ್ಯಕ್ಚುಲಿ ನೋಡಿ ಹುಡುಗ ಇದ್ದರೆ ತೋರಿಸಿ ಅಂತ ಹೇಳ್ತಾರೆ. ಅದಕ್ಕಿಂತ ಕಾಮಿಡಿಯನ್ಸ್ ಇದೆ ಆ್ಯಕ್ಚುಲಿ ರಾಶಿಕಾ ಅವ್ರು ಹೇಳ್ತಾರಲ್ಲ, ನನ್ನ ಹುಡುಗ ತುಂಬ ತಾಳ್ಮೆಯಿಂದ ಇರಬೇಕು, ನನಗೆ ತಾಳ್ಮೆ ಕಮ್ಮಿ, ಪ್ಲಸ್ ನನ್ನನ್ನು ಜಾಸ್ತಿ ಪ್ರೀತಿಸ್ಬೇಕು, ನೋಡೋಕ್ಕೆ ಸುಂದರವಾಗಿರಬೇಕು ಅಂದಾಗ ಗಿಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮ ಕಂಟೆಸ್ಟೆಂಟ್ಸಲ್ಲಿ ಯಾರೋ ಒಬ್ಬರು ಇದ್ರಲ್ವಾ ಅಂತೆಲ್ಲ ಹೇಳಿದಾಗಂತೂ ಅದು ಎಪಿಕ್ ಮೂಮೆಂಟ್ ಆ್ಯಕ್ಚುಲಿ. ನಿನ್ನೆ ಎಪಿಸೋಡಲ್ಲಿ ಸಾಕತ್ತಾಗಿತ್ತು ಆ ಪಂಚಂತೂ. ಮತ್ತು ರಕ್ಷಿತಾ ಅವ್ರಿಗೆ ಕೇಳುವಾಗ, ಇಲ್ಲ ಅದೇನು ಸ್ಕೂಲ್ ಹುಡುಗಿ, ಸ್ಕೂಲೆಲ್ಲ ಮುಗಿಸಾದ್ಮೇಲೆ ಕೇಳಿ ಅಂತೆಲ್ಲ ಹೇಳಿದ್ರು. ಸಖತ್ ಮಜವಾಗಿತ್ತು ಆ ಎಪಿಸೋಡ್ಸ್ ಎಲ್ಲ, ಆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಎಲ್ಲ. ಅದಾದಮೇಲೆ ಲೈಕ್ ಅಂದರೆ ಈ ಸನ್ಪ್ಯೂರ್ ಆಯಿಲ್ ಅನಿಸುತ್ತೆ ಅವ್ರ ಕಡೆಯಿಂದ ಒಂದೇನೋ ಜಾಮೂನ್ ಮಾಡುವಂತಹ ಟಾಸ್ಕ್ ಎಲ್ಲ ಕೊಡ್ತಾರೆ. ಸೊ ಆಗ ಆ್ಯಕ್ಚುಲಿ ಅಶ್ವಿನಿ ಅವ್ರ ಟೀಮ್ ವಿನ್ ಆಗುತ್ತೆ. ಅಂದರೆ ಅವ್ರು ಚೆನ್ನಾಗಿ ಜಾಮೂನನ್ನು ಪ್ರಿಪೇರ್ ಮಾಡಿರ್ತಾರೆ. ಸೊ ಅದು ನಂದಗೋಕುಲ ಟೀಮ್ನವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಟೀಮ್ನವರು ಆ್ಯಕ್ಚುಲಿ ಇದನ್ನು ಎಂತ ಹೇಳು ಜಾಮೂನನ್ನು ಇಷ್ಟಪಡ್ತಾರೆ, ಅವ್ರು ವಿನ್ ಆಗ್ತಾರೆ. ಇಲ್ಲೆಲ್ಲ ಒಂದು ಕಡೆ ಆ್ಯಕ್ಚುಲಿ ಅಶ್ವಿನಿ ಅವ್ರು ನೋಡಿ ಇಡೀ ಸೀಸನಲ್ಲಿ ಎಲ್ಲೂ ಕೂಡ ಅವರಿಗೆ ಅಡುಗೆ ಬರುತ್ತೆ ಅಂತ ಹೇಳ್ಕೊಂಡೇ ಇರಲಿಲ್ಲ. ಬಿಗ್ ಬಾಸ್ ಅವರು ಲೈಕಂದರೆ ತುಂಬ ಪ್ರೆಷರೈಸ್ ಮಾಡಿ ಗಿಲ್ಲಿ ಮತ್ತು ಅಶ್ವಿನಿ ಅವರೇ ಅಡುಗೆ ಮಾಡಬೇಕು ಅನ್ನುವಂತಹ ಒಂದು ಟಾಸ್ಕ್ ಕೊಟ್ಟಾಗ ಅವರ ಒಂದು ಲೈಕ್ ಅಂದರೆ ಕುಕಿಂಗ್ ಸ್ಕಿಲ್ಸ್ ಆಚೆ ಬಂತು, ವಿಚ್ ವಾಸ್ ಲೈಕ್ ವೆರಿ ಸರ್ಪ್ರೈಸಿಂಗ್. ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ಇದು ರಿಯಾಲಿಟಿ ಶೋ ಅಲ್ವಾ ಅವರು. ಸೊ ರಿಯಲ್ ಆಗಿರುವ ಈ ಕುಕಿಂಗ್ ಸ್ಕಿಲ್ನ ಹಾಗಾದರೆ ಮುಚ್ಚಿಟ್ಟಿದ್ರ. ಈಗ ಜಾಮೂನ್ ಬೇರೆ ಸಖತ್ತಾಗಿ ಮಾಡ್ತಾರೆ, ಅದು ಹೆಂಗೆ ಹದವಾಗಿರಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಏನಪ್ಪ ಗೊತ್ತಿಲ್ಲ. ಹಾಗಾದರೆ ಇಲ್ಲಿ ತನಕ ಅವ್ರು ಮುಚ್ಚಿಟ್ಟಿದ್ರಾ? ಸ್ವಲ್ಪ ಯೋಚನೆ ಮಾಡಿ. ನನಗೂ ಆ ಯೋಚನೆ ಬಂತು, ಯಾಕೆ ಇವ್ರು ಇಷ್ಟೊಂದೆಲ್ಲ ಮುಚ್ಚಿಟ್ಟಿದ್ರು ಹಾಗಾದರೆ ಅಡುಗೆ ಬರಲ್ಲ ಅಂತ. ಸೊ ಅಡುಗೆ ಮನೆಗೆ ಹಾಕಿಬಿಡ್ತಾರೆ ಅಂತ ಏನಾದರೂ ಅವರು ಆ ಥರ ಮಾಡಿದ್ರೆ ಏನೋ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಅಶ್ವಿನಿ ಅವರು ಟಾಸ್ಕ್ಗಳಲ್ಲಿ ಈ ವಾರ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಉತ್ತಮನ ಇಡೀ ಮನೆ ಉತ್ತಮ ಅವರಿಗೆ ಕೊಟ್ಟಿದೆ ಅಂತ ಅನ್ನಿಸ್ತು ಅಲ್ವಾ, ಇನ್ಕ್ಲೂಡಿಂಗ್ ಗಿಲ್ಲಿ. ಗಿಲ್ಲಿ ಫಸ್ಟ್ ಆಫ್ ಆಲ್ ಈ ನಾಮಿನೇಷನ್ ವಿಚಾರ ಅಥವಾ ಕಳಪೆ ಉತ್ತಮ ಕೊಡುವಂತಹ ವಿಚಾರದಲ್ಲಿ ಆನ್ ಪಾಯಿಂಟ್ ಯಾಕಿರ್ತಾರೆ ಅಂತ ನಾನು ಹೇಳ್ತೀನಿ ಅಂತಂದರೆ ಜನಗಳಿಗೂ ಗೊತ್ತು. ಅಶ್ವಿನಿ ಅವ್ರು ಅಂದ್ಕೊಂಡ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ. ಅಂದರೆ ಅಶ್ವಿನಿ ಆ್ಯಸ್ ಎ ಪರ್ಸನ್ ಆನ್ ಅ ಹೋಲ್ ಅವ್ರೇನು ಅವರನ್ನು ದ್ವೇಷ ಮಾಡಲ್ಲ. ಅವರಲ್ಲಿರುವಂತಹ ಕೆಟ್ಟ ವಿಷಯಗಳನ್ನು ಸರಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅವರನ್ನು ಕಾಲು ಎಳಿತಾ ಇರ್ತಾರೆ, ಅಥವಾ ಗೊತ್ತಿರುತ್ತೆ ಅವ್ರಿಗೆ ಕಿತಾಪತಿ ಹೆಂಗಸು ಅಂತ ಹೇಳುವಂಥದ್ದೆಲ್ಲ ಮಾಡ್ತಾರೆ. ಬಟ್ ಸರಿಯಾಗಿ ಏನಾದರೂ ಮಾಡಿದ್ದಾರೆ ಅಂದಾಗಲೂ ಕೂಡ ಗಿಲ್ಲಿ ಅವರು ಅದನ್ನು ಪಾಯಿಂಟ್ ಔಟ್ ಮಾಡಿ ರೈಸ್ ಮಾಡಿ ಅವರೇ ಹೇಳ್ತಾರೆ. ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರು ಈ ಸಲ. ಉತ್ತಮ ಅಡುಗೆ ವಿಚಾರ ಆಗಿರ್ಬೋದು, ಎಲ್ಲದೂ ಅಷ್ಟೇ. ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ಫ್ಯಾಕ್ಟ್ ಆ ತಾಕತ್ತಿದ್ರೆ ತಡೆದಕ್ಕೂ ಅನ್ನುವಂತಹ ಟಾಸ್ಕಲ್ಲಿ ನಾನು ಕೂಡ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದೆ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನೇ ಸುಮ್ಮನೆ ಆಗಿಬಿಟ್ಟೆ ಅಂತ ಓಪನ್ ಆಗಿ ಹೇಳ್ಕೊಂಡ್ರು ಆ್ಯಕ್ಚುಲಿ ಗಿಲ್ಲಿ. ಸೊ ದಟ್ ಈಸ್ ಗಿಲ್ಲಿ ಅಲ್ವಾ. ಸುಮ್ಮನೆ ಪಾಯಿಂಟ್ ಇಲ್ಲದೆ ಯಾವುದಕ್ಕೂ ಅವರು ವಾದ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಪಾಯಿಂಟ್ ಇಲ್ಲದೆ ಒಬ್ಬರನ್ನ ದ್ವೇಷನೂ ಮಾಡೋಕ್ಕೆ ಹೋಗಲ್ಲ. ಹಾಗೇ ಏನೇ ಕಷ್ಟ ಬಂದರೂ ಒಬ್ಬರನ್ನ ಸ್ನೇಹಿತರು, ಒಬ್ಬರನ್ನ ನಮ್ಮವರು ಅಂತ ಕನ್ಸಿಡರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಕೊಡಲ್ಲ. ಸೊ ಅದೇ ವಿಷಯನೇ ಅಲ್ವಾ ಇಟ್ಕೊಂಡು ಅವ್ರು ಆ್ಯಕ್ಚುಲಿ ಧ್ರುವಂತವ್ರಿಗೆ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದು, ನೀವು ಒಬ್ಬರನ್ನ ಫ್ರೆಂಡು ಅಂತ ಕನ್ಸಿಡರ್ ಮಾಡಿದ್ಮೇಲೆ ಕಷ್ಟನೋ ಸುಖನೋ ಅವ್ರನ್ನ ಯಾಕೆಂದರೆ ಬಿಟ್ಕೊಡ್ಬಾರ್ದು ಅನ್ನೋ ಪಾಯಿಂಟನ್ನೇ ಅವ್ರು ಹೇಳಿರ್ತಾರೆ. ಬಟ್ ಧ್ರುವಂತವ್ರಿಗೆ ಅದು ತಡ್ಕೊಳಕ್ಕಾಗಲ್ಲ. ಫೈನಲಿ ಧ್ರುವಂತವ್ರಿಗೆ ಮನೆಯವರ ಯಾಕೆಂದರೆ 3 ವೋಟ್ಸ್ಗಳಿಂದ ಕಳಪೆ ಸಿಗುತ್ತೆ. ಈ ಕಡೆ ರಕ್ಷಿತಾ ಮತ್ತು ರಾಶಿಕಾ ಅವರು ಕಳಪೆ ವಿಚಾರಕ್ಕೆ ಸ್ವಲ್ಪ ಗಲಾಟೆ ಮಾಡ್ಕೋತಾರೆ. ಬಿಕಾಸ್ ರಕ್ಷಿತಾಗೆ ರಾಶಿಕಾ ಅವರ ನಡೆ ನುಡಿ ಏನೋ ಇಷ್ಟ ಆಗಲ್ಲ. ಅಂದರೆ ಒಂದೊಂದು ಸಲ ಸಿಲ್ಲಿ ಅಂತ ಅನಿಸುತ್ತೆ. ರಕ್ಷಿತಾ ಅವರು ತುಂಬ ಇನ್ನೋಸೆಂಟ್ ಕೂಡ ಹೌದು.
ಈ ಕಡೆ ಲೈಕ್ ಅಂದರೆ ತುಂಬ ಮೆಚೂರ್ಡ್ ಕೂಡ ಹೌದು, ಬಟ್ ಕೆಲವೊಂದೊಂದು ಸಲ ಸಿಲ್ಲಿ ಅಂತ ಅನಿಸ್ಬಿಡ್ತಾರೆ. ರಾಶಿಕಾ ಅವ್ರಿಗೆ ಅದನ್ನೇ ಲೈಕ್ ಅಂದರೆ ಅವರು ಬಂದು ಆ್ಯಕ್ಚುಲಿ ಕಳಪೆ ಕೊಟ್ಟಿದ್ದಕ್ಕೆ ರಕ್ಷಿತಾ ಅವರು, ಸೊ ಅದಕ್ಕೆ ವಾಪಸ್ ತಿರುಗಿಸಿ ರಕ್ಷಿತಾಗೆ ಕೊಟ್ಟರು. ನಮ್ಮ ಧನುಷ್ ಅವರು ಕೂಡ ರಕ್ಷಿತಾಗೆ ಕೊಟ್ಟರು. ಪಾಯಿಂಟ್ ಔಟ್ ಮಾಡಿ ಹೇಳಿದೇನು ಅಂತಂದರೆ, ಆ ಬೀನ್ ಬ್ಯಾಗ್ ಆಚೆ ಇಡೋದು ಅಥವಾ ನಿಂದು ಪಾಯಿಂಟೇ ಸರಿ ಅಂತ ನೀನು ವಾದ ಮಾಡ್ತೀಯಲ್ವಾ, ಹಾಗೇ ನಿಂದೊಂದು ಒಪಿನಿಯನ್ ಹೇಗಿರುತ್ತೋ ನಂದು ಕೂಡ ಹಾಗೆ ಒಪಿನಿಯನ್ ಇರುತ್ತೆ ಅಂತ ಆ್ಯಕ್ಚುಲಿ ಅವರು ಆ ಒಂದು ವಿಷಯವನ್ನು ಇಟ್ಕೊಂಡು ರಕ್ಷಿತಾ ಕಳಪೆ ಕೊಟ್ಟರು. ಬಟ್ ಹೈಯೆಸ್ಟ್ ಬಂದಿದ್ದು 3 ವೋಟ್ಸು ಧ್ರುವಂತ್ ಅವರಿಗೆ, ಹಾಗಾಗಿ ಕಳಪೆ ಹೋಗಬೇಕಾಯಿತು. ಇನ್ಫ್ಯಾಕ್ಟ್ ರಘು ಅವರು ಕೂಡ ಕಳಪೆ ಧ್ರುವಂತ್ಗೆ ಕೊಡ್ತಾರೆ, ಅಡುಗೆ ವಿಚಾರಕ್ಕೆ ಏನೋ ಒಂದು ಮಾತಾಡಿರ್ತಾರಲ್ಲ ಹಾಗಾಗಿ. ಉತ್ತಮ, ವೆರಿ ವೆಲ್ ಡಿಸರ್ವ್ಡ್ ಆ್ಯಕ್ಚುಲಿ ಅಶ್ವಿನಿ ಅವರಿಗೆ ಸಿಕ್ಕಿದ್ದು. ಬಹಳ ಚೆನ್ನಾಗಿ ಆಟ ಅಂತೂ ಆಡಿದ್ದಾರೆ. ಏಜ್ ಫ್ಯಾಕ್ಟ್ರನ್ನು ತಗೊಂಡ್ರು ಕೂಡ, ಮತ್ತು ಅವ್ರು ಎಲ್ಲೂ ಯಾಕೆಂದರೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇನ್ ಟರ್ಮ್ಸ್ ಆಫ್ ಟಾಸ್ಕ್, ಇಟ್ ವಾಸ್ ವೆರಿ ಗುಡ್. ಅಪ್ರಿಷಿಯೇಟ್ ಮಾಡಲೇಬೇಕು, ಅದರಲ್ಲಿ ಏನಿದೆ ಅಲ್ವಾ. ಬಟ್ ದ ಥಿಂಗ್ ಈಸ್, ನನಗೆ ಒಂದು ಬೇಜಾರಾಗಿದ್ದು ಅಥವಾ ಸ್ವಲ್ಪ ಇದು ಯಾಕೋ ಸರಿ ಅನಿಸಿಲ್ಲ ಅಂತ ಅನಿಸಿದ್ದು ಏನು ಗೊತ್ತಾ, ಅಶ್ವಿನಿ ಅವರು ನೋಡಿ ಲಾಸ್ಟ್ ಒಂದು ಆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ವಾಟ್ ಎವರ್ ಲಾಸ್ಟ್ ಟಾಸ್ಕ್ ಇತ್ತಲ್ಲ, ಅದಕ್ಕೆ ಧ್ರುವಂತ್ ಅವರು ಸಹಾಯ ಮಾಡಿರ್ತಾರೆ. ಸ್ವಿಮ್ಮಿಂಗ್ ಪೂಲಿಂದ ಪೋಲ್ನ ಎತ್ಕೊಂಡು ಬಂದು ಕೊಡೋಂಥದ್ದು ಅದೆಲ್ಲ ಮಾಡಿರ್ತಾರೆ. ಅದನ್ನು ಎಷ್ಟು ಅಪ್ರಿಷಿಯೇಟ್ ಮಾಡಿ ಉತ್ತಮ ಕೊಟ್ಟರು ಧ್ರುವಂತ್ ಅವರಿಗೆ ಅಲ್ವಾ ಅಶ್ವಿನಿ ಅವರು. ಅಂದರೆ ನಾನು ಅವ್ರನ್ನ ಮಗನ ಥರನೇ ನೋಡ್ತೀನಿ, ಯಾಕಂದರೆ ನನಗೋಸ್ಕರ ಎಷ್ಟವ್ರು ಕಷ್ಟಪಟ್ಟರು, ಆ ಒಂದು ಎಫರ್ಟ್ನ ಎಷ್ಟರ ಮಟ್ಟಿಗೆ ಗುರುತಿಸಿ ಅವರಿಗೆ ಉತ್ತಮ ಕೊಟ್ಟರು. ಕಾವ್ಯ ಅವರು ಗಿಲ್ಲಿಯವರಿಗೆ ಉತ್ತಮ ಕೊಡುವಂತಹ ಅವಶ್ಯಕತೆ ಇಲ್ಲ, ಉತ್ತಮ ಕೊಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಲ್ಲ ಯಾರು ಕೂಡ. ಬಟ್ ಸ್ಟಿಲ್ ಆ ಮನುಷ್ಯ ಹುಷಾರಿಲ್ಲದೆ ಇದ್ದರೂ ಕೂಡ, ಅಥವಾ ಟಾಸ್ಕಲ್ಲಿ ಅಷ್ಟೇನು ಭಯಂಕರ ನೆಕ್ಸ್ಟ್ ಲೆವೆಲೆಲ್ಲ ಪರ್ಫಾರ್ಮ್ ಮಾಡಿಲ್ಲ, ಅವರು ಎಫರ್ಟ್ಸ್ ಹಾಕ್ತಾರೆ, ರಿಸಲ್ಟ್ಸ್ ಬಂದಿಲ್ಲ. ಬಟ್ ಸ್ಟಿಲ್ ಹುಷಾರಿಲ್ಲದೆ ಇದ್ದರೂ ಕಾವ್ಯ ಅವ್ರಿಗೋಸ್ಕರ 4 ನಿಮಿಷ, ಸುಮಾರು 4 ನಿಮಿಷದಲ್ಲಿ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದಂತಹ ಪೋಲ್ಗಳನ್ನೆಲ್ಲ ತಂದು ಕಾವ್ಯ ಅವರಿಗೆ ಕೊಟ್ಟಿದ್ದರು. ಇಟ್ ವಾಸ್ ಕಾವ್ಯ ಆ್ಯಕ್ಚುಲಿ ಹೂ ಡಿಲೇಡ್ ದ ಗೇಮ್. ಅವರು ಡಿಲೇ ಮಾಡಿಕೊಂಡು 10 ನಿಮಿಷ ಏನೋ ಮಾಡಿಕೊಂಡ್ರು, ಆ್ಯಕ್ಚುಲಿ 10 ನಿಮಿಷದಲ್ಲಿ ಆ ಗೇಮನ್ನು ಮುಗಿಸಿದ್ರು. ಬಟ್ ಗಿಲ್ಲಿಯವರ ಕಡೆಯಿಂದ ಕೇವಲ 4 ನಿಮಿಷದಲ್ಲಿ ಎಲ್ಲ ಪೋಲ್ಗಳು ಕೂಡ ಸ್ವಿಮ್ಮಿಂಗ್ ಪೂಲ್ನಿಂದ ಆಚೆ ಬಂದಿದ್ವು. ಅದನ್ನು ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡ್ಬೋದಾಗಿತ್ತಲ್ವ. ಉತ್ತಮ ಅವರು ಅಶ್ವಿನಿ ಅವ್ರಿಗೆ ಕೊಟ್ಟರು, ಫೈನ್, ಅಟ್ಲೀಸ್ಟ್ ಆ ಪಾಯಿಂಟಲ್ಲಿ ಅಪ್ರಿಷಿಯೇಟ್ ಮಾಡ್ಬೋದಾಗಿತ್ತು. ಗಿಲ್ಲಿ ಅಟ್ಲೀಸ್ಟ್ ನನಗೋಸ್ಕರ ಹುಷಾರಿಲ್ಲದೆ ಇದ್ದರು, ಈ ಥರ ಪ್ರಯತ್ನ ಪಟ್ಟು ನನಗೆ ಸಹಾಯ ಮಾಡಿದ್ದಾರೆ ಅಂತ. ಅದು ಅಲ್ಲದೆ ಅಲ್ಲಿ ಸಾಕಷ್ಟು ಕೋಲ್ಡ್ ವಾರ್ ಆಗ್ತಾಯಿದೆ ಬೇರೆ ಯಾವುದೋ ವಿಷಯಕ್ಕೆ ಅವರಿಬ್ಬರ ಮಧ್ಯೆ. ಅದನ್ನೆಲ್ಲ ಬದಿಗೊತ್ತಿ ಗಿಲ್ಲಿಯವರು ಬಂದು ಸಪೋರ್ಟ್ ಮಾಡಿದಾಗ ಅಟ್ಲೀಸ್ಟ್ ಶಿ ಶುಡ್ ಹ್ಯಾವ್ ಅಪ್ರಿಷಿಯೇಟೆಡ್, ಅದನ್ನು ಎಫರ್ಟ್ನ ಅಪ್ರಿಷಿಯೇಟ್ ಮಾಡ್ಬೋದಾಗಿತ್ತು. ಬಿಕಾಸ್ ರಘು ಅವರು ಹೇಳ್ತಾರೆ 4 ನಿಮಿಷಕ್ಕೆ ನನಗೆ ತಂದು ಕೊಟ್ಟಿರ್ತಿದ್ರೆ ನಾನೇ ಮುಗಿಸ್ಬಿಡ್ತಾ ಇದ್ದೆ 6.5 ನಿಮಿಷಕ್ಕೆ. ಬಿಕಾಸ್ ನಮ್ಮ ಧನುಷ್ ಅವರು 7 ನಿಮಿಷಕ್ಕೆ ಮುಗಿಸಿರ್ತಾರೆ ಗೇಮ್ನ, ನೀನೇ ನನಗೆ ಸಪೋರ್ಟ್ ಮಾಡಿರ್ತಿದ್ರೆ ನಾನು ನಿನಗೆ ಆ್ಯಕ್ಚುಲಿ ನಾನು 6.5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೆ ಅಂತ. ಇದೆಲ್ಲ ಲೈವಲ್ಲಿ ಬಂದಿದೆ. ಗಿಲ್ಲಿಯವರು 4 ನಿಮಿಷದಲ್ಲಿ ಆ ಒಂದು ಪೋಲ್ಗಳನ್ನೆಲ್ಲ ಸ್ವಿಮ್ಮಿಂಗ್ ಪೂಲಿಂದ ಆಚೆ ತಂದಿರುವಂತಹ ವಿಷಯ ಇದೆಲ್ಲವೂ ಕೂಡ ಲೈವಲ್ಲಿ ಬಂದಿದೆ, ಇದು ಎಪಿಸೋಡಲ್ಲಿ ಬಂದಿಲ್ಲ, ಗೊತ್ತಾಯ್ತಾ. ಸೊ ಗ್ರೇಟ್ ಎಫರ್ಟ್ ಅಲ್ವಾ ಗಿಲ್ಲಿಯವ್ರದ್ದು, ಇದನ್ನು ಅಪ್ರಿಷಿಯೇಟ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಸೊ ಕಿಚ್ಚನ ಪಂಚಾಯಿತಿ ಇವತ್ತು ನಡೀತಾ ಇದೆ. ಯಾರಿಗೆಲ್ಲ ಯಾವ್ಯಾವ ವಿಷಯಕ್ಕೆ ಕ್ಲಾಸ್ ತಗೊಳ್ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಗಿಲ್ಲಿಯವ್ರದ್ದು ಹೊಸ ಡೈಲಾಗ್ ಈಗಾಗಲೇ ಹೊರಗಡೆ ವೈರಲ್ ಆಗ್ತಾ ಇದೆ. ಅದನ್ನು ಬಿಟ್ಟರೆ ಅವರು ಕೆಲವೊಂದಷ್ಟು ಸ್ಪಾಂಟೇನಿಯಸ್ ಆಗಿ ಪಂಚಸನ್ನು ಕೊಟ್ಟರಲ್ಲ ನಂದಗೋಕುಲ ಟೀಮ್ ಬಂದಾಗ, ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಓವರಾಲ್ ನಿನ್ನೆ ಆಟದ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಜೊತೆಗೆ 2 ವಿಕೆಟ್ ಬೀಳ್ಬೋದು ಈ ಸಲ, ಗೊತ್ತಿಲ್ಲ, 2 ಬೀಳಬೇಕಾಗುತ್ತೆ. ಬಿಕಾಸ್ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು, ಅದು ಆಗಲಿಲ್ಲ. ಸೊ ಇಬ್ಬರು ಹೋಗಬೇಕಾಗತ್ತೆ. ಈಗಾಗಲೇ ಪ್ರೋಮೋ ಬಂದಿರೋದ್ರಿಂದ ಬಹುಶಃ ಶೂಟ್ ಸ್ವಲ್ಪ ಮುಂದೆನೇ ಆಗಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಯಾರು ಹೋಗ್ತಾರೆ, ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ, ಈ ವಾರ ಯಾರು ಎಲಿಮಿನೇಟ್ ಆಗಬೇಕು, ಯಾವ 2 ಕಂಟೆಸ್ಟೆಂಟ್ಸ್ ಎಲಿಮಿನೇಟ್ ಆಗಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.